ಚುನಾವಣೆಗಳು ಫುಲ್ ಬ್ಯುಸಿನಲ್ಲಿ ಇಡೀ ಪಂಚರಾಜ್ಯ, ಇಫ್ ಐ ಆಮ್ ನಾಟ್ ರಾಂಗ್, 5 ರಾಜ್ಯಗಳಲ್ಲಿ ಚುನಾವಣೆ. ಕರ್ನಾಟಕದಲ್ಲೂ ಬೈ ಎಲೆಕ್ಷನ್ಸ್ ಎಲ್ಲ ಮುಗೀತು. ಎಲ್ಲ ಮುಗಿದ ಮೇಲೆ ಈಗ ಬೆಲೆ ಏರಿಸುವ ಸಮಯ. ಇಟ್ಸ್ ಟೈಮ್ ಟು ರೈಸ್ ದ ಪ್ರೈಸಸ್. ನೋಡಿ ಪಾಪ ಸಾಮಾನ್ಯ ಜನ, ಅವ್ನು ಕಾಂಗ್ರೆಸ್ ಅವ್ನು ಗೆಲ್ಲಿ, ಈ ಕಡೆ ಬಿಜೆಪಿನ ಗೆಲ್ಲಿ, ಈ ಕಡೆ JDS ಗೆಲ್ಲಿ, ಈ ಕಡೆ TMC ಗೆಲ್ಲಿ. ಬಟ್ ಇವತ್ತು ದೇಶದಲ್ಲಿ ಚುನಾವಣೆ ಜನರನ್ನ ಗಮನ ಸೆಳೀಲಿಕ್ಕೆ ಯಾರು ಗೆದ್ರು ನಿಮ್ಮನ್ನ ಲೂಟಿ ಮಾಡೋದಂತೂ ಖಂಡಿತ ತಪ್ಪಲ್ಲ. ದಿಸ್ ಇಸ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಟಿಮೇಟ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ATM ಕಾರ್ಡ್ ಇದ್ದಂಗೆ ನಿಮ್ಮನ್ನ ಎಲ್ಲಾ ಸರ್ಕಾರಗಳು, ನೆನೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ 2161 ಇತ್ತಂತೆ, ಅಂದ್ರೆ 2161 ಇತ್ತು. ಚುನಾವಣೆ ಮುಗೀತು. ಚುನಾವಣೆ ಮುಗೀತಲ್ಲ, ಇವ್ರದ್ದು ಗೇಮ್ ಈಸ್ ಓವರ್. ಓಕೆ, ಸೊ ಇದಕ್ಕಿದ್ದಂಗೆ 3154 ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 993 ರೂಪಾಯಿ ಲೂಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದನ್ನು ಹೇಳಕ್ಕೆ ನಮ್ಗೆ ಏನು ಇಲ್ಲ. ಮೋದಿ ಮತ್ತೆ ಈ ಒಂದು BJP ಸರ್ಕಾರ ಏನಿದೆ, ಒಂದು ಲೂಟಿ ಸರ್ಕಾರ. ಈ ಒಂದು ಲೂಟಿ ಸರ್ಕಾರಗಳು ಜನರಿಗೆ ಕಾಗೆ ಆರಿಸ್ಕೊಂಡು 13 ವರ್ಷದಿಂದ ಅಧಿಕಾರ ಇಟ್ಕೊಂಡಿರುವಂತ ಮೋದಿ ಸರ್ಕಾರ, ಡು ಯು ನೋ ವಾಟ್ ಇಸ್ ದ ಕಲೆಕ್ಷನ್ ಆಫ್ GST? ಏಪ್ರಿಲ್ ತಿಂಗಳ GST ಎಷ್ಟು ಗೊತ್ತಾ ನಿಮ್ಗೆ? 2,43,000 ಕೋಟಿ. ಲಕ್ಷ ಕೋಟಿ. 2,43,000 ಕೋಟಿ. 2,43,000 ಕೋಟಿ ಒಂದು ತಿಂಗಳ GST ಕಲೆಕ್ಷನ್ ಕೇಂದ್ರ ಸರ್ಕಾರದ್ದು. ಬೆಲೆ ಅಂದ್ರೆ ಈ ಹೊಟ್ಟೆ ತುಂಬಿದ ಈ ಕೆಲವು ಹೊಟ್ಟೆ ತುಂಬಿದ ಓತಿಕೇತಗಳು ಹೇಳ್ತವೆ, ಅಲ್ಲಿ ವಾರ್ ನಡೀತಾ ಇದೆ, ಒಟ್ಟಿನಲ್ಲಿ ಕ್ಯಾಶ್ ಮಾಡ್ಕೊಬೇಕು. ವಾರ್ ಹೆಸರಲ್ಲಿ ಕ್ಯಾಶು, ಚುನಾವಣೆ ಹೆಸರಲ್ಲಿ ಕ್ಯಾಶು, ಧರ್ಮದ ಹೆಸರಲ್ಲಿ ಕ್ಯಾಶು, ಮುಸಲ್ಮಾನರ ಹೆಸರಲ್ಲಿ ಹಂಗಂತ ರಾಜ್ಯ ಸರ್ಕಾರ ಏನೋ ಲೂಟಿ ಏನು ಕಡಿಮೆ ಇಟ್ಟಿಲ್ಲ. ಎಲ್ಲಾ ಬೆಲೆ ಏರಿಕೆ ಆಗಿದೆ. ನಿರುದ್ಯೋಗ, ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರು ತೇಟ್ ಕೆರೆ ಆಗುತ್ತೆ, ಗೋಡೆಗಳು ಬಿದ್ದೋಗುತ್ತೆ, ಜೀವ ಹೋಗುತ್ತೆ. ಇವ್ರದ್ದು ಡ್ರಾಮಾ ನಡೀತದೆ. ನೆನ್ನೆ ಸಿಲಿಂಡರ್ ಬೆಲೆ ಏರಿದ ತಕ್ಷಣ ರಾಜ್ಯ ಸರ್ಕಾರದವರು ಮಾತಾಡಿದ್ದಾರೆ, ಲೂಟಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಏರಿಸಿಬಿಟ್ಟಿದ್ದಾರೆ ಅಂತ. ರಾಜ್ಯ ಸರ್ಕಾರ ಏನ್ ಬಿಟ್ಟಿದ್ದಾರೆ? ಅಲ್ಟಿಮೇಟ್ ಆಗಿ ಒಂದಂತೂ ನಿಮಗೆಲ್ಲ ಅಲ್ಟಿಮೇಟ್ ಆಗಿ ಸಾಮಾನ್ಯ ಜನ ಆಸ್ ಬಿಕಮ್ ಲೈಕ್ ಒಂದು ರೀತಿಯ, ಹಾಗಂತ ಎಲ್ಲೂ ಕೂಡ ಭ್ರಷ್ಟಾಚಾರ ನಿಲ್ತಿಲ್ಲ. ಅದು ಪೊಲೀಸ್ ಠಾಣೆಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ರೆವಿನ್ಯೂ ಆಫೀಸ್ಗಳಾಗಿರ್ಬೋದು, DC ಕಚೇರಿಗಳಾಗಿರ್ಬೋದು, RTO ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಎಲ್ಲಾ ಕಡೆ ಲೂಟಿ 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 ಲೂಟಿ. ಈಗ ಡೈರೆಕ್ಟ್ ಆಗಿ ಒಂದು ಸಿಲಿಂಡರ್ ಬೆಲೆ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,154 ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಸಾಮಾನ್ಯ ಜನ? ಏನ್ ಕಾಗೆ ಹಾರಿಸ್ತಾ ಇದ್ದಾರೆ? ಏನು ಬದಲಾವಣೆ ಆಗಿದೆ? 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಇದೇ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ ಸಾಲ ಇದೆ 8 ಲಕ್ಷ. ಅಂದಾಜು ನಾನು ಹೇಳ್ತಾ ಇರೋದು. ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು, ಸಾಲ ಮಾಡೋದು, ಬೆಲೆ ಏರಿಸೋದು. ಚುನಾವಣೆ ನಮ್ಮಲ್ಲಿ ಗೆಲ್ಸಿ ಅನ್ಸೋದು, ಈ ಕಡೆ ರೇಟ್ಗಳನ್ನ ಜಾಸ್ತಿ ಮಾಡೋದು. ಅಲ್ರಿ, ಜಸ್ಟ್ ಇಮ್ಯಾಜಿನ್, ಎಲ್ಲಾ ಇದ್ರೆ ಡ್ರಾಮಾ ಆರ್ಟಿಸ್ಟ್ಗಳ ತರ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಮುಖವಾಡ ಹಾಕೊಂಡು, ನಾಲ್ಗೆಗೂ ಮುಖವಾಡ ಹಾಕೊಂಡು ಬೆಲೆಗಳನ್ನ ಎಲ್ಲಾ ಬೆಲೆ ಜಾಸ್ತಿ ಆಗುತ್ತೆ, ಆದ್ರೆ ನಿಮ್ ಸಂಬಳ ಜಾಸ್ತಿ ಆಗಲ್ಲ, ನಿಮ್ ಸಂಪಾದನೆ ಜಾಸ್ತಿ ಆಗಲ್ಲ. ನಿಮ್ ಸಂಪಾದನೆ ಜಾಸ್ತಿ ಆಗತ್ತಾ? ಖಂಡಿತ ಆಗಲ್ಲ. ನಿಮ್ ಸಂಬಳ ಜಾಸ್ತಿ ಆಗತ್ತಾ? ಖಂಡಿತ ಆಗಲ್ಲ. ಸಂಬಳ ಜಾಸ್ತಿ ಆಗಲ್ಲ, ಸಂಪಾದನೆ ಜಾಸ್ತಿ ಆಗಲ್ಲ. ಆದ್ರೆ ಪ್ರತಿ ಚುನಾವಣೆ ಮಾಡೋದು, ಈ ಕಡೆ ಬೆಲೆ ಏರಿಸೋದು, ಚುನಾವಣೆ ಮಾಡೋದು, ಬೆಲೆ ಏರಿಸೋದು, ಚುನಾವಣೆ ಮಾಡೋದು, ಬೆಲೆ ಏರಿಸೋದು. ಹಾಗಂತ ಇವ್ರುಗಳೇನು ನಮ್ಮ ದೇಶವನ್ನು ಏನೂ ಉದ್ಧಾರ ಮಾಡಿಲ್ಲ. ಮುಖದಲ್ಲಿರೋ ನಗು ಸಹ ತೆಗೆದು ಬಿಟ್ಟಿದ್ದಾರೆ. ಒಂದ್ ಕಡೆ ಬೆಲೆ ಏರಿಕೆ ಅಂತಂದ್ರೆ ಮುಖದಲ್ಲಿ, ಯಾರ ಮುಖದಲ್ಲೂ, ಬಟ್ ಐ ಆಮ್ ಲಾಫಿಂಗ್ ಬಿಕಾಸ್ ಐ ಡೋಂಟ್ ವಾಂಟ್ ಇವರ ಷಡ್ಯಂತ್ರಗಳಿಗೆ ನಾನಂತೂ ಬಲಿಯಾಗಲ್ಲ. ವಿ ಡೋಂಟ್ ವಾಂಟ್, ನಾವು ನಗುತ್ತಾನೆ ಇರ್ತೀವಿ. ಬಟ್ ಆದರೆ ಸಾಮಾನ್ಯ ಜನರ ಮುಖದಲ್ಲಿ ಇವತ್ತು ನಗು ಮಾಯ ಆಗಿದೆ. ಯಾಕೆ ಅಂತಂದ್ರೆ ಬೆಲೆ ಏರಿಕೆ. ಅಲ್ರಿ, 1,000 ರೂಪಾಯಿ ಜಾಸ್ತಿ ಮಾಡಿದೆ. ಯಾವ ಹೋಟ್ಲವನು ಸಿಲಿಂಡರ್ ತಗೊಂಡು ಅಡಿಗೆ ಮಾಡಿ ಜನರಿಗೆ ಇರೋ ಬೆಲೆಗಳನ್ನೇ, ಇಡ್ಲಿ ಸಾಂಬಾರ್ ಕೇಳಕ್ ಹೋದ್ರೆ ಬೆಂಗಳೂರಲ್ಲಿ 100 ರೂಪಾಯಿ, ಒಂದು ಬಿರಿಯಾನಿ ಕೇಳಿದ್ರೆ 300 ರೂಪಾಯಿ ಹೇಳ್ತಾರೆ. ಎಲ್ಲಿ ತಗೊಂಡ್ಬರ್ತಾರೆ ಜನ? ಇವತ್ತು ಸಿಲಿಂಡರ್ ಬೆಲೆ ಈ ಮಟ್ಟಕ್ಕೆ ಜಾಸ್ತಿ ಮಾಡಿದ್ರೆ, ಅಡಿಗೆ ಸಿಲಿಂಡರ್ ಕೇಳಿದ್ರೆ ವಾರ್ ಅಂತ ಹೇಳ್ತಾರೆ. ಅಲ್ರಿ, ವಾರ ಹೆಸರಲ್ಲೂ ಕ್ಯಾಶ್ ಮಾಡ್ಕೊಳ್ಳಿ, ವಾರನ್ನು ಬಿಡ್ಬೇಡಿ. ಯಾವನೋ ವಾರ್ ಮಾಡ್ಕೊಂಡ್ರೆ ನೀವು ಬೆಲೆ ಏರಿಸ್ಕೊಂಡು ನೀವು ಕಾಸುಗಳು ಮಾಡ್ಕೊಳ್ಳಿ. ಈ ದೇಶದಲ್ಲಿ ಬದುಕ್ತಾ ಇರೋದು ಅದಾನಿ ಅಂಬಾನಿ, ಈ ಇಬ್ಬರು ಬದುಕ್ತಾ ಇದ್ದಾರೆ. ಯಾಕೆ ಅಂತೇಳಿ ಎಲ್ಲಾ ಸರ್ಕಲ್, ಏರ್ಪೋರ್ಟ್ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಸಂಪೂರ್ಣವಾಗಿ ಅವರಿಬ್ಬರು ದುಡ್ಡು, ಅವರಿಬ್ಬರು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ದೇಶದಲ್ಲಿ ಜನ ಇವತ್ತು ನರಳಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್, ಆವಾಗಲೇ ನಾನು
ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಅಂತಂದ್ರೆ ಮೋದಿ ಏನ್ ಮಾಡಕ್ಕಾಗತ್ತೆ? ಯಾವನ್ ಹೇಳಿದ ಪ್ರಧಾನ ಮಂತ್ರಿ ಆಗಲ್ ಕೂತ್ಕೋ ಅಂತ? ಅಲ್ಲಿ ಹೋಗಿ ಕಲ್ಕಟ್ಟಾದಲ್ಲಿ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನನಗೆ ಬಿಜೆಪಿ ಕೊಡು ಅಂತ ಕೇಳ್ತಾರೆ. ಯಾವ ನೈತಿಕತೆ ಇದೆ ಬಿಜೆಪಿಗೆ? ಬೆಲೆ ಏರಿಸಿ ಸಾಲ ಜಾಸ್ತಿ ಮಾಡಕ್ಕೋಸ್ಕರ ಈ ದೇಶದಲ್ಲಿ ಬಿಜೆಪಿ ಬೇಕಾ? ಹಾಗಂತ ಕಾಂಗ್ರೆಸ್ ಅವ್ರೇನು ಒಳ್ಳೆಯವ್ರಂತೇನಲ್ಲ, 60 ವರ್ಷ ದೇಶ ಆಳಿ ಬರೀ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು, ಯಾವುದೇ ಪಕ್ಷಗಳಷ್ಟೇ ಆಗ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಬರ್ತಾರೆ ಹೊರತು ಯಾರೂ ಕೂಡ ಬೆಂಗಳೂರು ಅರ್ಧ ಗಂಟೆ ಮಳೆಗೆ ಬಿದ್ದೋಗಿದ್ದಾರೆ. 7 ಜನ ಸುತ್ತೋದ್ರು. ಈ 7 ಜನ ಮಳೆ ಬಿದ್ದು ಗೋಡೆ ಬಿದ್ದು ಸತ್ತೋಗಿದ್ದಾರೆ. ಈ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಅಂತೆ, BBMP ಅಂತ ಹೆಸರು ಹೇಳಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಇವರು ಕೂಡ ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆಯನ್ನ ಏರಿಸಿದೆ. 35 ಪೈಸಾ ಅಂತ ಒಂದ್ ಕಡೆ ಬರ್ದಿದ್ದಾರೆ. ಮಾಧ್ಯಮಗಳು ಒಂದೊಂದ್ ತರ ಬರ್ದು 35 ಪೈಸಾ ಅಂತ ಬರ್ದವನೆ, ಇನ್ನೊಬ್ಬ 91 ಪೈಸಾ ಅಂತ ಬರ್ದವನೆ. ಅಂದ್ರೆ ಈ ಮಾಧ್ಯಮಗಳಿಗೆ ನಾಲ್ಗೆ ಅನ್ನೋದು ಇದೆಯಲ್ಲ, ಬರೀ ಕಿತ್ತೋಗಿರೋ ನಾಲ್ಗೆಗಳೇ ಇವರೆಲ್ಲ ಇಲ್ಲ. ಈ ತರ ಒಂದು ಮಟ್ಟಕ್ಕೆ ಈ ದೇಶ ಎಲ್ಲಿ ಉದ್ಧಾರ ಆಗ್ತಾರೆ? ನಾನು ಇಲ್ಲಿ ಕಮೆಂಟ್ ಹಾಕೋರ್ ಬಗ್ಗೆ ನನಗೆ ಚಿಂತೆ ಇಲ್ಲ. ಕಾರಣ ಯಾಕಂದ್ರೆ ಹೊಟ್ಟೆ ತುಂಬಿದವ್ರು ಯಾವುದೋ ಒಂದು ಪಕ್ಷಕ್ಕೆ ಒಂದಷ್ಟು ಜನ ಜೈ ಕಾಂಗ್ರೆಸ್ ಅನ್ಬೋದು, ಒಂದಷ್ಟು ಜನ ಜೈ ಬಿಜೆಪಿ ಅನ್ಬೋದು. ಅಲ್ಟಿಮೇಟ್ ಆಗಿ ದೇಶ ಅಂತಂದ್ರೆ ಭಾರತ ಅಲ್ಲ ರೀ. ದೇಶ ಅಂದ್ರೆ 140 ಕೋಟಿ ಜನ ನಾವಿದ್ರೇನೆ ದೇಶ. ಈ ಕರ್ನಾಟಕ ಅಂದ್ರೆ ನಾವಿದ್ರೇನೆ 7 ಕೋಟಿ ಜನ ಜೀವಂತವಾಗಿದ್ರೇನೆ ಈ ಕರ್ನಾಟಕ. ಇಲ್ಲ, ಎಲ್ಲಿದೆ ಕರ್ನಾಟಕ ಅಂತ ಹೇಳಕ್ಕಾರು ಜನ ಬೇಕಲ್ವಾ? ಮಾತಾಡ್ತಾರೆ ನನ್ನ ದೇಶ, ನನ್ನ ರಾಜ್ಯ, ಜನ ಇರ್ಬೇಕಲ್ಲ, ಜನ ಜೀವಂತವಾಗಿರ್ಬೇಕಲ್ವಾ? ಪ್ರತಿ ದಿನ ಬೆಲೆ ಏರಿಸಿದ್ರೆ, ಪ್ರತಿದಿನ ಅವ್ರಿಗೆ ಹೊಸ ಕಾನೂನು ಮಾಡಿ ಲೂಟಿ ಮಾಡಿದ್ರೆ, ವೇರ್ ಆರ್ ದೇ ಆರ್ ಗೋಯಿಂಗ್ ಟು ಸಸ್ಟೈನ್? ATM ಕಾರ್ಡ್ ತರ ಬಳಸಿ ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ಎಲ್ಲಿಗೆ ಬಂದು ನಿಂತಿದೀವಿ ನಾವೆಲ್ಲ? ಕ್ಯಾನ್ ವಿ ಕ್ವಶನ್? ಯಾರೋ ಒಂದು 3% ಶ್ರೀಮಂತರು ರಾಜಕಾರಣಿಗಳು, DK ಶಿವಕುಮಾರ್ ಅಂತರು, ಸಿದ್ದರಾಮಯ್ಯ ಅಂತರು, ಯಡಿಯೂರಪ್ಪಂದು 9ನೇ ತಾರೀಕೇನೋ ಸಂಭ್ರಮಾಚರಣೆ ಅಂತ ಒಂದಷ್ಟು ಮಠಾಧೀಶರುಗಳು, ಬಿಸ್ನೆಸ್ ಮ್ಯಾನ್ಗಳು, ಒಂದಷ್ಟು ಲೂಟಿಕೋರರು ಈ ಸೆಂಟ್ರಲ್ ಬಕೆಟ್ ಇಟ್ಕೊಂಡು ಇವರೊಂದಷ್ಟು ಜನ ಚೆನ್ನಾಗಿರ್ಬೋದೇ ಬಿಟ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಆ ಕೆಟ್ಟದಾಗಿರೋ ಪರಿಸ್ಥಿತಿನಲ್ಲಿ ಚುನಾವಣೆ ಮಾಡೋದು ಬೆಲೆ ಏರಿಸ ಅಲ್ರಿ? 993 ರೂಪಾಯಿ ಬೆಲೆ ಏರ್ಸವ್ರೆ. ನಿಮ್ಮ ಮನೆ ಹಾಳಾಗೋಗ ಲೇ, ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಂಗೆ ನಾಶ ಆಗ್ಬಿಡ್ಲಿ. ಸಾಮಾನ್ಯ ಜನ ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕೆ ಮಾತಾಡಕ್ ಆಗಲ್ಲ ಅಂತಂದ್ರೆ ಅವ್ರು ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಅವ್ರ ಬಾಯೆಲ್ಲ ಒಲ್ದು ಬಿಟ್ಟಿದೆ. ಅವ್ರ ಕಮಿಟ್ಮೆಂಟ್ಗಳು, ಅವ್ರ EMI, ಮಕ್ಕಳ ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಗಾಡಿ EMI ಕಟ್ಟಬೇಕು, ಕಾರ್ EMI ಕಟ್ಟಬೇಕು, ಮನೆ EMI ಕಟ್ಟಬೇಕು, ತಗೊಂಡ್ರ ಸಾಲ ಕಟ್ಟಬೇಕು, ಪರ್ಸನಲ್ ಲೋನ್ ಕಟ್ಟಬೇಕು. ಎಲ್ಲರೂ ನೆಮ್ಮದಿ ಉಳಿಸಿದ್ರ? ಬೆಳಗ್ಗೆ ಎದ್ರೆ ವಾಹನಕ್ಕೆ ಗ್ಯಾಸ್ ಸಿಗುತ್ತೋ ಇಲ್ಲ ಗೊತ್ತಾ? ಆಟೋ ಓಡಿಸೋರು, ಕ್ಯಾಬ್ಗಳು ಓಡಿಸೋರು, ಗಿರಾಕಿ ಸಿಕ್ಕರೆ ಒಂದ್ ಕಡೆ, ಗಿರಾಕಿ ಸಿಕ್ಕರೆ ಪೆಟ್ರೋಲ್ ಸಿಕ್ಕರೆ ಗ್ಯಾಸ್ ಸಿಗಲ್ಲ. ಎರಡೂ ಸಿಕ್ಕಿದ್ರೆ ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಜೋಬಲ್ ಕಾಸಿರಲ್ಲ. ಈ ಮಟ್ಟಕ್ಕೆ ಆದ್ರೂ ಜೈ ಕಾಂಗ್ರೆಸ್, ಜೈ ಬಿಜೆಪಿ, ಜೈ ಕುಮಾರಣ್ಣ ಈ ಮಾತುಗಳಂತೂ ನೀವು ಯಾರು ಬಿಡಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವತ್ತು ಬದಲಾವಣೆ ಮಾಡೋದು? ವೆನ್ ಆರ್ ವಿ ಗೋಯಿಂಗ್ ಟು ಚೇಂಜ್ ದಿ ಸಿಸ್ಟಮ್? ಯಾವತ್ತು ನಮಗೋಸ್ಕರ ಬದುಕಕ್ಕಾಗತ್ತೆ? ಕುಮಾರಸ್ವಾಮಿಗೋಸ್ಕರ ಬದುಕೋದು, ಕಾಂಗ್ರೆಸ್ಗೋಸ್ಕರ ಬದುಕೋದು, ಸಿದ್ದರಾಮಯ್ಯಗೋಸ್ಕರ ಬದುಕೋದು, ಮೋದಿಗೋಸ್ಕರ ನಮಗೋಸ್ಕರ ಯಾವತ್ತು ನಾವು ಬದುಕೋದು? ನಮ್ಮ ಮಕ್ಕಳು ಮತ್ತೆ ನಾವ್ ಯಾವತ್ತು ನಮಗೋಸ್ಕರ ಈ ದೇಶದಲ್ಲಿ, ರಾಜ್ಯದಲ್ಲಿ ಬದುಕಕ್ಕಾಗತ್ತೆ ನೆಮ್ಮದಿಯಿಂದ? ಇದು ನನ್ನ ಬದುಕಲ್ಲ, ನಿಮ್ಮ ಬದುಕನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಬರೀ ಬೆಲೆ ಏರಿಕೆ, ಕ್ರೈಮು, ಕೊಲೆ ಆಯ್ತು, ಲೂಟಿ ಮಾಡ್ದ. ಬೆಂಗಳೂರನ್ನ ಸರಿ ಮಾಡಕ್ಕೆ ಯೋಜನೆ, ಯಾವ ಯೋಜನೆ ರೀ? ಅರ್ಧ ಗಂಟೆ ಮಳೆ ಬಂದ್ರೆ ಬೆಂಗಳೂರಲ್ಲಿ ಗೋಡೆ ಬಿದ್ದು ಜನ ಸತ್ತೋಗ್ತಾರೆ. ಅದ್ರ ಮೇಲೆ ರಾಜಕೀಯ ಮಾಡ್ಕೊಂಡು ಹೊಲ್ಸ್ ಮಾಡೋ ಅಂತ ರಾಜಕಾರಣಿಗಳು. ಬಿಜೆಪಿ ಅವರು ಹೇಳ್ತಾರೆ ನಮ್ ಕೈಗೆ ಬೆಂಗಳೂರು ಕೊಟ್ರೆ, 30 ವರ್ಷದಲ್ಲಿ 1250 ಕೆರೆಗಳನ್ನ ನುಂಗಾಕಿ ಬೆಂಗಳೂರನ್ನ ಸರ್ವನಾಶ ಮಾಡಿದಾರ. ಬೆಂಗಳೂರು ಇಸ್ ಇರ್ರಿಪೇರಬಲ್. ರಿಪೇರಿನೇ ಮಾಡಕ್ಕಾಗದ ಮಟ್ಟಕ್ಕೆ ನೀವುಗಳು ಅತ್ಯಾಚಾರ ಮಾಡಿ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಲೂಟಿ ಮಾಡಿ ಈ ಒಂದು ಬೆಂಗಳೂರನ್ನ ರಿಪೇರಿನೇ ಮಾಡಕ್ಕಾಗಲ್ಲ. ವಿ ನೋ. ನಾನು ಹೇಳ್ತಾ ಇದ್ದೀನಿ, ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದದ್ದು. ಐ ಬಿಲಾಂಗ್ ಟು ಬ್ಯಾಂಗ್ಳೂರ್. ಈ ಬೆಂಗಳೂರನ್ನ ರಿಪೇರಿ ಮಾಡದ ಮಟ್ಟಕ್ಕೆ ನೀವು ಲೂಟಿ ಮಾಡಿದಿರ. ರಿಪೇರಿ ಮಾಡೋ ಮಟ್ಟಕ್ಕೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಡಿಸಾಸ್ಟರ್ ಮಾಡಿದಿರ. ಬೆಂಗಳೂರು ತುಂಬಾ ಕಸ. ಮಳೆ ಬಂತು ಅಂದ್ರೆ ಕೆರೆ ಆಗತ್ತೆ, ಬೇಸಿಗೆ ಬಂತು ಅಂದ್ರೆ ಕುಡಿಯಕ್ಕೆ ನೀರಿರಲ್ಲ. ಬೆಂಗಳೂರು ತುಂಬಾ ಕಸ, ಬೆಂಗಳೂರು ತುಂಬಾ ಭ್ರಷ್ಟಾಚಾರ, ಕಿತ್ತೋಗಿರೋ ರಸ್ತೆಗಳು, ಬೇವರ್ಸಿ ರಾಜಕಾರಣಿಗಳು, ಆಮೇಲೆ ಇನ್ನೇನು ಬೇರೆ ಏನೂ ಉಳಿದಿಲ್ಲ. ಈ ದೇಶದಲ್ಲಿ ಉಳಿದಿರೋದೊಂದೇ, ನಮ್ಮನ್ನ ಲೂಟಿ ಮಾಡಿಕೊಂಡು, ನಿಮ್ಮನ್ನ ಪ್ರತಿದಿನ ಬೆಲೆ ಏರಿಸ್ಕೊಂಡು, ಚುನಾವಣೆ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತ ಹೇಳ್ಕೊಂಡು ನಿಮ್ಮಗಳನ್ನ ಬೇರ್ಪಡಿಸಿ, ನಿಮ್ಮಗಳನ್ನೇ ಲೂಟಿ ಮಾಡಿ
ನಿಮ್ಮಗಳ ಹೆಸರಲ್ಲೇ ಜೀವನ ಮಾಡೋ ನಾಚಿಕೆ ಮಾನ ಮರ್ಯಾದಿಲ್ದಂತ ಈ ದೇಶದ ರಾಜಕಾರಣಿಗಳು, ಈ ರಾಜ್ಯದ ರಾಜಕಾರಣಿಗಳು, ಅದ್ರ ಜೊತೆನಲ್ಲಿ ಲೂಟಿಕೋರ ಅಧಿಕಾರಿಗಳು, ಆಮೇಲೆ ಲಾ ಅಂಡ್ ಆರ್ಡರ್ ಹೆಸರಲ್ಲಿ ಮಾನ ಮರ್ಯಾದೆ ಬಿಟ್ಟಿರುವಂತ ಪೊಲೀಸರು ಈ ದೇಶದ ಆಸ್ತಿ ಅಂತ ಹೇಳಕ್ಕೆ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಸಾಮಾನ್ಯ ಜನ ಮಾತಾಡಿದ್ರೆ ಬಿಡ್ತಾರ ಮಾತಾಡಕ್ ಆಗತ್ತ? ಸಾಮಾನ್ಯ ಜನ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬರೀ ಸಮಸ್ಯೆ ಸಮಸ್ಯೆ ಸಮಸ್ಯೆ. ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾ, ನಾನು ಫೇಸ್ಬುಕ್ ಈಗಲೇ ನಾನು ಓಪನ್ ಮಾಡಿದ್ದು, ಅದರ್ವೈಸ್ ನಾನು ಕೂಡ ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಏನ್ ಬರೀ ಸಮಸ್ಯೆ, ಅಲ್ಲಿ ಸಮಸ್ಯೆ ಬಿತ್ತು, ಅಲ್ಲಿ ಮುಳುಗೋದ್ರು, ಅಲ್ಲಿ ಬಿದ್ರು, ಅಲ್ಲಿ ಆಟೋದ ನೋಡ್ದ, ಅಲ್ಲಿ ಗಾಡಿಯೋ ನೋಡ್ದ, ಅಲ್ಲಿ ಭ್ರಷ್ಟಾಚಾರ, ಬರೀ ಸಮಸ್ಯೆಗಳೇ. ಇದಕ್ಕೆ ಪರಿಹಾರ ಅನ್ನೋದನ್ನ ನಾವುಗಳೇ ಕಂಡುಕೊಂಬೇಕು. ಈ ಪರಿಹಾರ ಮಾಡಬೇಕು. ನಮ್ ದೇಶ ಬಿಟ್ಬಿಡಕ್ಕಾಗತ್ತಾ? ಮೋದಿಗೋಸ್ಕರ ಬಿಟ್ಬಿಡಕ್ಕಾಗತ್ತಾ? ಬಿಜೆಪಿಗೋಸ್ಕರ ಬಿಟ್ಬಿಡಕ್ಕಾಗತ್ತಾ? ಅಥವಾ ರಾಹುಲ್ ಗಾಂಧಿ ಇದ್ದಾನೆ ನಮ್ಮನ್ನೇನೋ ಕಡ್ದು ಗುಡ್ಡೆ ಹಾಕ್ಬಿಡ್ತಾನೆ, ಗಾಂಧಿ ಫ್ಯಾಮಿಲಿ, ಕಾಂಗ್ರೆಸ್ ಅವ್ರು ಖಂಡಿತ ಇಲ್ಲ. ಕಾಂಗ್ರೆಸ್ ಅನ್ನೋದು ನಮ್ಮನ್ನ ಅದು ಬದುಕೋಕೋಸ್ಕರ ಮಾಡ್ಕೊಂಡ್ರ ಪಕ್ಷ ಹೊರತು ಬಿಜೆಪಿಗೆ ಆಲ್ಟರ್ನೇಟಿವ್ ಕಾಂಗ್ರೆಸ್ ಖಂಡಿತ ಅಲ್ಲ. ನಾನು ಇಷ್ಟು ದಿನ ಅನ್ಕೊಂಡಿದ್ದೆ, ಖಂಡಿತ ಕಾಂಗ್ರೆಸ್ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್. ಅವರು ನಮ್ಮನ್ನ ಬಿಜೆಪಿ ಹೆಸರು ಹೇಳ್ಕೊಂಡು ಬಡದು ಬಾಯಲ್ಲಿ ಹಾಕೊಂಡಕ್ಕೆ ಬಂದಿರೋ ಒಂದು ಪಕ್ಷ ಬಿಟ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ. 2023 ನಾನು ಎಕ್ಸ್ಪೋಸ್ ಮಾಡಿದಷ್ಟು ಬಿಜೆಪಿಯನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಕ್ಯಾಶ್ ಮಾಡ್ಕೊಂಡಿದ್ದು ಇದೇ ಕಾಂಗ್ರೆಸ್ ಅವರು. ನಾವು ಅನ್ಕೊಂಡ್ವಿ ಕಾಂಗ್ರೆಸ್ ಬಂದ್ಮೇಲೆ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ, ರಾಹುಲ್ ಗಾಂಧಿ ಬಂದು ಹೇಳದ, ಸಿದ್ದರಾಮಯ್ಯ ಹೇಳೋದು ಅಂತ. ಖಂಡಿತವಾಗಿ ಲೂಟಿಕೋರ ಭ್ರಷ್ಟಾಚಾರ ವ್ಯವಸ್ಥೆ ಕರ್ನಾಟಕದಲ್ಲಿ ಮುಳುಗೋಗಿದೆ. ಇದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅಲ್ಟಿಮೇಟ್ ಆಗಿ ಪೀಪಲ್ ಆರ್ ವಿಕ್ಟಿಮ್ಸ್. ಈ ನತದುಷ್ಟ ದೇಶದಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಇವ್ರ ಮಾತುಗಳಿಗೆ ಬೆರಗಾಗಿ ಓಟ್ ಹಾಕೊಂಡು ಹಾಳಾಗಿ ಹೋಗ್ತಾ ಇರೋದು. ಒಂದಷ್ಟು ಜನಕ್ಕೆ ಪೆನ್ಷನ್ ಬರ್ಬೋದು, ಒಂದಷ್ಟು ಜನ FD ಗಳಿರ್ಬೋದು, ಬಡ್ಡಿ ಗಿಡ್ಡಿ ಬರೋರು, ಪೆನ್ಷನ್ಗಳು ದುಡ್ಡು ಬರೋರು, ಒಂದು ಮನೆ ಮಾಡ್ಕೊಂಡು ಆ ಜೀವನಕ್ಕೆ ಆರಾಮಾಗಿರೋರಿಗೆ ಏನೂ ಸಮಸ್ಯೆ ಇಲ್ಲ. ಅದೊಂದು 4-5% ಇರ್ಬೋದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಮಿಕ್ಕ ಎಲ್ಲರ ಪರಿಸ್ಥಿತಿನೂ ಕೂಡ ಒಂದೊತ್ತಿಗೆ ನೋಡ್ಕೊಳೋ ಅಂತ ಪರಿಸ್ಥಿತಿ ಬಂದಿದೆ. ಒಂದೊತ್ತಿಗೆ ಸಾಯಂಕಾಲಕ್ಕೆ ಇವತ್ತು ಊಟ ಹೆಂಗಪ್ಪ, ನಾನು ಹೆಂಗಪ್ಪ ಟ್ಯಾಕ್ಸ್ ಕಟ್ಟೋದು, ಮಕ್ಕಳ ಫೀಸ್ ಕಟ್ಟೋದು ಹೆಂಗಪ್ಪ, ಮಕ್ಕಳ ಫೀಸ್ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ. ಅಲ್ರಾ ಕಣೋ, ಇಷ್ಟು ಲೂಟಿ ಮಾಡಿ ನಮ್ಮ ದೇಶವನ್ನ, ರಾಜ್ಯವನ್ನ, ಲೂಟಿಕೋರ ರಾಜಕಾರಣಿಗಳ, ನಿಮಗೆ ಬರಬಾರ್ದು ರೋಗ ಬಂದೆ ನೀವು ಸಾಯೋದು. ಮಲ್ಕೊಂಡಿರ್ಬೇಕಾದ್ರೆ ರಕ್ತ ಕಾರಿ ನೀವು ಹಂಗೆ ಸತ್ತೋಗ್ಬೇಕು ಕಣೋ, ಆವತ್ತು ಈ ದೇಶ ಉದ್ಧಾರ ಆಗತ್ತೆ. ಬೇರೆ ನಿಜವಾಗ್ಲೂ ನೀವು ಹೋಲ್ಸೇಲ್ ಆಗಿ ಸಾಯ್ಬೇಕು. ಈ ದೇಶ ಉದ್ಧಾರ ಆಗ್ಬೇಕು, ಈ ರಾಜ್ಯ ಉದ್ಧಾರ ಆಗ್ಬೇಕು ಅಂತಂದ್ರೆ ಮಲಗಿದ್ದಾಗ ರಕ್ತ ವಾಮಿಟ್ ಮಾಡ್ಕೊಂಡು ಹಂಗೆ ಸತ್ತೋಗ್ಬೇಕು ನೀವು. ಆವತ್ತಿ ದೇಶ ಉದ್ಧಾರ ಆಗತ್ತೆ. ಆವತ್ತಿ ಜನರನ್ನ ಬೆಲೆ ಏರಿಸಿ ಕಾಡೋದನ್ನ, ಭ್ರಷ್ಟಾಚಾರ ಮಾಡೋದನ್ನ ಎಷ್ಟು ಹಾಕೊಂಡು ಹೋಗ್ತೀರಲ್ಲ, ಸತ್ರೆ ಎಷ್ಟು ಹಾಕೊಂಡು ಹೋಗ್ತೀರಾ ನೀವೆಲ್ಲ? ಇಷ್ಟು ಲೂಟಿ ಮಾಡ್ತಾ ಇದ್ದೀರಲ್ಲೋ, ಕಣ್ಣು ಮುಂದೆ ಇಷ್ಟು ಲೂಟಿ ಮಾಡ್ತಾರಲ್ಲೋ, ಜನ ಯಾರು ಕೂಡ ಪ್ರಶ್ನೆ ಮಾಡೋ ಮಟ್ಟದಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಅವ್ನು ಪ್ರಶ್ನೆ ಮಾಡಿದ್ರೆ ಅವ್ನ್ ಸಾಲ ತೀರ್ಸೋರಿಲ್ಲ, ಅವ್ನ್ ಕಮಿಟ್ಮೆಂಟ್ ಕಟ್ಟೋರಿಲ್ಲ, ಅವ್ನ್ EMI ಕಟ್ಟೋರಿಲ್ಲ, ಮಕ್ಕಳ ಫೀಸ್ ಕಟ್ಟೋರಿಲ್ಲ, ಬೆಲೆ ಏರಿಕೆ ಮಾಡೋರಿಲ್ಲ. ಸಂಜೆ ಊಟ ಮಾಡಿ ನೆಮ್ಮದಿಯಾಗಿ ನೀವು ಮಲ್ಕೊಳ್ತೀರಾ? ಖಂಡಿತ ಇಲ್ಲ. ಮತ್ತೆ ಏನಕ್ಕೋಸ್ಕರ ಬೇಕು? ಅಲ್ರಿ, ನಾವು ನಮಗೋಸ್ಕರ ಬದುಕಬೇಕೇ ಹೊರತು ಯಾವ್ದೋ ಪಕ್ಷಕ್ಕೋಸ್ಕರ, ಯಾವ್ದೋ ವ್ಯಕ್ತಿಗೋಸ್ಕರ, ಯಾವ್ದೋ ಪಕ್ಷಕ್ಕೋಸ್ಕರ, ಯಾವ್ದೋ ಸಿದ್ಧಾಂತಕ್ಕೋಸ್ಕರ ನೀವೇ ಬದುಕಿಲ್ಲ ಅಂದ್ರೆ ಎಲ್ಲಿರ್ತೀರಾ? ಈ ಬೆಲೆ ಏರಿಕೆಯಲ್ಲಿ ನೀವು ಬದುಕ್ತೀರಾ? ನಿಮ್ಮ ಎಷ್ಟೋ ಜನ ಬೇಕಾದ್ರೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ, ಎಷ್ಟೋ ಜನ ಫೀಸ್, ನಿಮ್ಮ ಮಕ್ಕಳ ಫೀಸ್ ಕಟ್ಟಿರಲ್ಲ, ನಿಮ್ಮ ಮಕ್ಕಳ ಕಾಲೇಜ್ ಫೀಸ್ ಕಟ್ಟಿರಲ್ಲ, EMI ಕಟ್ಟಿರಲ್ಲ. ನಿಮ್ಮ ಕೈಯಲ್ಲಿ ನಿಮ್ಮ ಬಾಧೆನ ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಒಂದು ಟೀ ಕುಡ್ಕೊಂಡು ನಿಮಗೆ ನೀವೇ ಹೇಳ್ಕೊಳ್ಬೇಕು ಅಂತ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬಂದಿದೆ. ಬದಲಾವಣೆ ಮಾಡಲೇಬೇಕು. ವಿ ಆರ್ ಕಮಿಟೆಡ್. ನಾನು ಧ್ರುವರಾತೆ ತರ ಇನ್ನೊಬ್ಬನ ತರ ನಾನೆಲ್ಲ ಮಾಡಿದ್ದೀನಿ ಗುಣ, ನಾನು ಇಲ್ಲ. ವಿ ವಿಲ್ ಚೇಂಜ್. ಆಫ್ಟರ್ ಆಲ್ ದಿಸ್, ಇದೆಲ್ಲ ಆದಮೇಲೂ ಕೂಡ ಬದಲಾವಣೆ ಮಾಡಲೇಬೇಕು. ಇದು ನಮ್ಮ ಜವಾಬ್ದಾರಿ. ಓಕೆ, ಯಾವ ರೀತಿ ನಮ್ಮನ್ನ ಗುಲಾಮಗಿರಿನಲ್ಲಿ ಬ್ರಿಟಿಷ್ ಇಟ್ಕೊಂಡಿದ್ರು, ಇವತ್ತು ಇದೇ ನಮ್ಮ ದೇಶದ, ನಮ್ಮ ರಾಜ್ಯದ ಉಸಿರು ಒಳ್ಳೆ ರಾಜಕಾರಣಿಗಳು, ಮುಖವಾಡ ಹಾಕೊಂಡ್ರ ರಾಜಕಾರಣಿಗಳು, ನಮ್ಮನ್ನ ಲೂಟಿ ಮಾಡ್ತಾರೋ ರಾಜಕಾರಣಿಗಳು, ನಮ್ಮ ಪಕ್ಷದ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಖಂಡಿತವಾಗಿ ಒಡೆದು ಈ ದೇಶವನ್ನ, ಈ ರಾಜ್ಯವನ್ನ ಲೂಟಿ ಮಾಡಿದ್ದಾರೆ. ನಾನು ಒಳ್ಳೆಯವನು ಅಂತ ಕುಮಾರಸ್ವಾಮಿ ಹೇಳ್ತಾನೆ, ನಾನು ಒಳ್ಳೆಯವನು ಅಂತ ಯಡಿಯೂರಪ್ಪನ ಮಕ್ಕಳು ಹೇಳ್ತಾರೆ. ಯಡಿಯೂರಪ್ಪ ನಮ್ಗೆ ಅಧಿಕಾರ ಕೊಡಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ, ಇನ್ನೊಂದು ನಾವು ನಮಗ್ ಕೊಡಿ ಅಂತ. ನೀವು ಯಾವನಕ್ಕೆ ಕೊಟ್ಟರು ಕೂಡ ನಿಮ್ಮ ಲೂಟಿ ಅಂತೂ ಖಂಡಿತ ಯಾರು ನಿಲ್ಸಲ್ಲ. ಲೂಟಿ, ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ, ಕ್ರೈಮ್. ಈ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಡೀತಾ ಇರೋ ಕ್ರೈಮ್ಗೆ ಈ ಬೆಲೆ ಏರಿಕೆ, ಇವರ ಒಂದು ದುರಾಡಳಿತನೇ ಕಾರಣ. ಜನರಿಗೆ ದುಡ್ಡು ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ, ಹಸಿವಿಗೆ ಕೊನೆ ಇಲ್ಲ.
ಯಾವತ್ತು ಹಸಿವು ಮುಕ್ತ ಭಾರತ ಆಗೋದು, ಬಡತನ ಮುಕ್ತ ಭಾರತ ಯಾವತ್ತಾಗೋದು, ರಾಜ್ಯ ಯಾವತ್ತಾಗೋದು? ಯಾವತ್ತೂ ಆಗಲ್ಲ. ಇವ್ರುಗಳಿದ್ರೆ ಖಂಡಿತ ಆಗಲ್ಲ. ಬದಲಾವಣೆ ಅಂತಂದು ಮಾಡಲೇಬೇಕು. ವಿ ನೀಡ್ ಟು ಚೇಂಜ್. ನಾನು ಮಾತಾಡಬಾರ್ದು ಅಂತ ಇದ್ದೆ. ಈ 993 ರೂಪಾಯಿ ನೋಡ್ಬಿಟ್ಟು ನಿಜವಾಗ್ಲೂ ಶಾಕ್ ಆಗ್ಬಿಡ್ತು. ಸಾಮಾನ್ಯ ಜನ ಎಲ್ರಿ ಬದುಕಕ್ಕಾಗತ್ತೆ ಈ ದೇಶದಲ್ಲಿ? ಯಾವ ಮೋದಿಗೋಸ್ಕರ ಯಾಕೆ ಬದುಕಬೇಕು? ಬಿಜೆಪಿಗೋಸ್ಕರ ಯಾಕೆ ಬದುಕಬೇಕು? ಸಿದ್ದರಾಮಯ್ಯನಿಗೋಸ್ಕರ ಯಾಕ್ರಿ ಬದುಕ್ತೀರಾ? ಡಿ ಕೆ ಶಿವಕುಮಾರ್ಗೋಸ್ಕರ ಯಾಕೆ ಬದುಕ್ತೀರಾ? ಯಡಿಯೂರಪ್ಪನ ಮಕ್ಕಳಿಗೋಸ್ಕರ ಯಾಕೆ ಬದುಕ್ತೀರಾ? ನಿಮಗೋಸ್ಕರ ಬದುಕಿ. ಯಾವನೊಬ್ಬ ರಾಜಕಾರಣಿ ಇದ್ರೆ ಅವನಿಗೋಸ್ಕರ ಬದುಕಬೇಡಿ, ಆ ಪಕ್ಷಕ್ಕೋಸ್ಕರ ಬಸಿ. ಆ ಪಕ್ಷನ ನಿಮ್ಗೆ ಬರೀ ಲೂಟಿನೇ ಮಾಡೋದು. ಲಿಟ್ರಲಿ ನಿಮ್ಮ ಆತ್ಮಗಳ ಮುಟ್ಟು ನೋಡ್ಕೊಳ್ಳಿ. ನೀವು ಬಿಜೆಪಿಗೆ ಹಾಕಿ ಉದ್ಧಾರ ಆಗಿದ್ದೀರಾ? ಖಂಡಿತ ಇಲ್ಲ. ಕಾಂಗ್ರೆಸ್ಗೆ ಹಾಕಿ ಉದ್ಧಾರ ಆಗಿದ್ದೀರಾ? ಖಂಡಿತ ಇಲ್ಲ. ಕಂಡೀರಿನ ಕುಮಾರಸ್ವಾಮಿ ಇವತ್ತು ಅವ್ರ ತಂದೆ ಪಾಪ ನಡಿಯಕ್ಕಾಗಲ್ಲ. ಅವ್ರನ್ನ ಇವತ್ತು ಕೂಡ ಅವ್ರಿಗೆ ಅಧಿಕಾರದಲ್ಲಿ ಬೇಕು. ಅಧಿಕಾರ ಮೂರೂ ಪಕ್ಷಗಳಿಗೆ ಬೇಕು. ನಿಮ್ಮನ್ನ ಲೂಟಿ ಮಾಡಿಕೊಂಡು ಅವರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸುಳ್ಳು ಭಾಷಣಗಳು, ಕಣ್ಣೀರಿನ ಕಥೆಗಳು. ಕಣ್ಣೀರಾಗ್ತಾ ಇರೋದು ಸಾಮಾನ್ಯ ಜನ ಕಣ್ಣೀರಾಗ್ತಾ ಇರೋದು. ರಾಜಕಾರಣಿಗಳು ಯಾವನೂ ಆಗ್ತಾ ಇಲ್ಲ. ಆಮೇಲೆ ಜೊತೆನಲ್ಲಿ ಇವತ್ತು ಹೊಸ ವಿಚಾರ ಏನು ಅಂತಂದ್ರೆ, ನಾನು ನೋಡಿದೆ ಬಿಗ್ ಬಾಸ್ ಹಂಸ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಕಣ್ಣೀರಾಗ್ತಾ ಇದ್ದಾರೆ. ಹಂಸ ಅವರೇ, ಒಂದು ಕೆಲಸ ಮಾಡಿ ನೋಡಿ, ರಾಜಕಾರಣಿಗಳು ಯಾರು ಏನೋ ಕಣ್ಣೀರಾಗ್ತಾ ಇಲ್ಲ. ಖಂಡಿತವಾಗಿ ಹೇಳ್ತೀನಿ, ಆಕ್ಟಿಂಗ್ ಸಾಕು. ಅದು ಬಿಟ್ಟು ರಾಜಕೀಯಕ್ಕೆ ಬಂದ್ಬಿಡಿ. ಬೆಸ್ಟ್ ಪಾಲಿಟಿಕ್ಸ್ ಇಸ್ ದ ಬೆಸ್ಟ್ ಬಿಸ್ನೆಸ್ ಆಸ್ ಆಫ್ ಟುಡೇ. ಇವತ್ತು ಲೂಟಿ ಮಾಡ್ತಾರ ಲೂಟಿಕೋರರು ನೋಡಿದ್ರೆ ಖಂಡಿತವಾಗಿ ಪೊಲಿಟಿಕ್ಸ್ ಹ್ಯಾಸ್ ಬಿಕಮ್ ಎ ಬಿಸ್ನೆಸ್. ಈ ದೇಶದಲ್ಲಿ, ರಾಜ್ಯದಲ್ಲಿ ಪೊಲಿಟಿಕ್ಸ್ ಅನ್ನೋದು ಬಿಸ್ನೆಸ್. ಬಂಡವಾಳ ಹಾಕು, ಬಂಡವಾಳ ಎತ್ಕೋ, ಕಣ್ಣೀರ್ ಹಾಕ್ಸು, ಸುಳ್ಳು ಹೇಳು, ಇದೇ ನಿಮ್ಮ ಕ್ವಾಲಿಫಿಕೇಶನ್. ಆಮೇಲೆ ಯಾವತ್ತೂ ಅಷ್ಟೇ ರಾಜಕಾರಣಿಗಳು ಲಾಸ್ ಆಗಿದ್ದು, ಕಣ್ಣೀರ್ ಹಾಕಿದ್ದು, ಬೇಕಾದ್ರೆ ವಿಕ್ಸ್ ಹಾಕೊಂಡು ನಿಮ್ಮನ್ನ ಗೂಬೆ ಮಾಡಕ್ಕೋಸ್ಕರ, ಓಟ್ಗೋಸ್ಕರ ಕಣ್ಣೀರ್ ಹಾಕ್ಬೋದೇ ಹೊರತು ಖಂಡಿತವಾಗಿ ಅವ್ರು ಯಾರೂ ಕೂಡ ಕಣ್ಣೀರ್ ಹಾಕಿಲ್ಲ ಅಂತ ಈ ಮೂಲಕ ಹೇಳುತ್ತಾ, ಬಿಗ್ ಬಾಸ್ ಹಂಸ ಅವ್ರಿಗೆ ವಸುದೇವ ಕುಟುಂಬ ಪ್ರೊಡ್ಯೂಸರ್ ಕಾಸು ಕೊಟ್ಟಿಲ್ಲ ಅಂತೆ, ಪೇಮೆಂಟ್ ಕೊಟ್ಟಿಲ್ಲ ಅಂತೆ. ನನ್ಗೆ ಕೇಳ್ಬಿಟ್ಟು ಬೇಜಾರಾಯ್ತು. ಐ ಜಸ್ಟ್ ವಾಂಟೆಡ್ ಟು ಪುಟ್ ಎ ವರ್ಡ್. ಎಲ್ಲಾ ಕ್ಷೇತ್ರದಲ್ಲೂ ಇದೇ ಸಮಸ್ಯೆಗಳೇ. ಮಾಡಿದ ಕೂಲಿನ ಕೊಡದೇ ಇರೋಂತ ವ್ಯವಸ್ಥೆಗೆ ನಾವೆಲ್ಲ ಬಂದು ನಿಂತಿದ್ದೀವಿ. ಇಷ್ಟೆಲ್ಲ ದುಡಿದ್ರೂ ಕೂಡ ಸಂಜೆ ಹೆಂಡತಿ ಮಕ್ಕಳ ಜೊತೆ ಮಲ್ಕಣಕ್ಕೆ ನೆಮ್ಮದಿ ಇಲ್ದಿರೋಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಏನು ಹೋರಾಟನೇ ಆಗಿರ್ಬೋದು, ಏನೇ ಪ್ರಶ್ನೆ ಆಗಿರ್ಬೋದು, ಬದಲಾವಣೆ ಮಾತ್ರ ಆಗಿಲ್ಲ. ಬದಲಾವಣೆ ಆಗಲೇಬೇಕು. ಬದಲಾವಣೆ ಆದ್ರೆ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ, ಈ ಸಮಾಜ ಉಳಿಲಿಕ್ಕೆ ಸಾಧ್ಯ. ನಾವಿದ್ರೇನೆ ಈ ಒಂದು ಕರ್ನಾಟಕ, ನಾವಿದ್ರೇನೆ ಭಾರತದಿಂದ ನಾವೇ ಅಂತಾನೆಲ್ಲ, ಈ ದೇಶದಲ್ಲಿ ನಾವಿದ್ರೇನೆ ಈ ಭಾರತ ಅಂತ ಕರೀಲಿಕ್ಕಾರು ಜನ ಬೇಕಲ್ವಾ? ಆ ಬಾಯಿಗಳು ಬೇಕಲ್ಲ, ಎಲ್ಲಿದೆ ಉಳಿದಿರ್ಬೇಕಲ್ಲ, ನೆಮ್ಮದಿ ಉಳಿದಿರ್ಬೇಕಲ್ಲ ಅಂತ ಈ ಮೂಲಕ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್. ನಿಜವಾಗ್ಲೂ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಭಾರತ ದೇಶ ನಡೀತಾ ಇದೆ. ಲೂಟಿಕೋರರ ಕೈಯಲ್ಲಿದೆ, ರಾಜ್ಯನೂ ಲೂಟಿಕೋರರ ಕೈಯಲ್ಲಿದೆ. ಅರ್ಧ ಗಂಟೆ ಮಳೆ ಬಂದ್ರೆ ಎಣಗಳು ಬೀಳುವಂತ ಪರಿಸ್ಥಿತಿ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ಬೆಲೆ ಏರಿಕೆ, ಲೂಟಿ, ನಿರುದ್ಯೋಗ, ಭ್ರಷ್ಟಾಚಾರ, ಕೊಲೆ, ಕ್ರೈಮ್, ಕಿಡ್ನಾಪ್, ಅತ್ಯಾಚಾರ, ಬರೀ ಇವೇ ಪೇಪರ್ ತುಂಬಾ ಇದೇ ಇರೋದು ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್. ಒಂದು ಒಳ್ಳೆ ದಿವಸ ಬರುತ್ತೆ. ಅದಕ್ಕೆಲ್ಲ ನಾವೆಲ್ಲ ಪ್ರಯತ್ನ ಮಾಡ್ತೇವೆ, ಅದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ನಾನು ಏನೋ ಪ್ರಯತ್ನ ಬಿಟ್ಟೆ, ನನ್ನ ಕೈಯಲ್ಲಿ ಆಗಿದ್ದು ಇಷ್ಟ ಅಂತ ಹೇಳೋದಲ್ಲ. ಬದಲಾವಣೆ ಮಾಡೋವರೆಗೂ ನಾವು ಯಾರೂ ಮಲಗಲ್ಲ. ವಿ ವಿಲ್ ನಾಟ್ ಸ್ಲೀಪ್ ಅಂಟಿಲ್ ವಿ ರಿಮೂವ್ ದಿಸ್ ಈವಿಲ್ಸ್. ಇವೆಲ್ಲ ಒಂದು ದುಷ್ಟ ಶಕ್ತಿಗಳು, ರಾಜಕಾರಣಿಗಳು, ಯಾವುದೇ ಪಕ್ಷದಲ್ಲಿ ಆಗಿರ್ಬೋದು, JDS, ಬಿಜೆಪಿ, ಈ ಮೂರು ಎಲ್ಲಾ ಪಕ್ಷದಲ್ಲಿ ಇರೋರು ಕೂಡ ನಮ್ಮನ್ನ ಕಿತ್ಕೊಂಡು ತಿನ್ನುವಂತ ರಾಜಕಾರಣಿಗಳು. ಇದು ಬದಲಾವಣೆ ಆಗೋದು. ನಮಗೂ ಭವಿಷ್ಯವಿಲ್ಲ, ನಮ್ಮ ಮಕ್ಕಳಿಗೂ ಭವಿಷ್ಯವಿಲ್ಲ. ವಿ ಹ್ಯಾವ್ ಟು ಬಿಕಮ್ ಎ ಹೀರೋಸ್ ಇನ್ ಫ್ರಂಟ್ ಆಫ್ ಅವರ್ ಓನ್ ಚಿಲ್ಡ್ರನ್. ನಿಖಿಲ್ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಆಗೋದಲ್ಲ ಹೀರೋ, ನಮ್ಮ ಮಕ್ಕಳಿಗೆ ನಾವು ಹೀರೋ ಆದಾಗ ಮಾತ್ರ ಈ ರಾಜ್ಯ, ಈ ಮನೆ, ಈ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳುತ್ತಾ, ಸೇಮ್ ಥಿಂಗ್ ವಿತ್ ಸಿದ್ದರಾಮಯ್ಯನವ್ರ ಮಗ. ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು, ಯಾಕೆ ಅಂತಂದ್ರೆ ಮಾಡಿರುವಂತ ಅಧಿಕಾರವನ್ನ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ, ನಿಮ್ಗೆ ಹ್ಯಾಂಡ್ ಓವರ್, ನಿಮ್ಮನ್ನ ಕಿತ್ಕೊಂಡ್ ತಿನ್ನಕ್ಕಷ್ಟೇ. ಯು ಆರ್ ಓನ್ಲಿ ಎ ATM ಕಾರ್ಡ್ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಅಂತ ಹೇಳುತ್ತಾ, ನನ್ಗೊಂದು 2 ಮಾತುಗಳು ಹೇಳ್ಬೇಕು ಅನಿಸ್ತು. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ಇಟ್ ಟು ದ ಪಬ್ಲಿಕ್. ಯಾಕಂದ್ರೆ ಇಷ್ಟು ದೊಡ್ಡ ಲೂಟಿ ನಡೀಬೇಕಾದ್ರೆ ಆ ಲೂಟಿಯನ್ನ ಹೇಳಲೇಬೇಕ. ನಾನು ಐ ಡೋಂಟ್ ಬಿಲಾಂಗ್ ಟು ಕಾಂಗ್ರೆಸ್, ಐ ಡೋಂಟ್ ಬಿಲಾಂಗ್ ಟು ಕಾಂಗ್ರೆಸ್. ಅವ್ರು ನಮ್ಮ ಹೆಸರು ಹೇಳ್ಕೊಂಡು ಕ್ಯಾಶ್ ಮಾಡ್ಕೊಂಡ್ರೆ ಹೊರದು 2023ವರೆಗೂ ನಾನು ಬಿಜೆಪಿನ ಎಕ್ಸ್ಪೋಸ್ ಮಾಡಿದ್ದನ್ನ ಕಾಂಗ್ರೆಸ್ ಅವ್ರು ಕ್ಯಾಶ್ ಮಾಡ್ಕೊಂಡಿದ್ರು. ನಾನು ಆಮ್ ಆದ್ಮಿ ಪಾರ್ಟಿಲಿದ್ದೆ. ಆ ಹಲ್ಕಟ್ಟುಗಳು ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರೆ ನಿಜವಾಗ್ಲೂ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ರಿ. ಆ ಹಲ್ಕಟ್ ಅಲ್ಲಿ ಕೆಲವೊಂದು ಹಲ್ಕಟ್ಗಳು ಸೇರ್ಕೊಂಡು ನಮ್ಗೆ ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಕ್ ಬಿಟ್ಟಿಲ್ಲ. ನಾನು ಮಾಡಿದಂತ ಹೋರಾಟವನ್ನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕ್ಯಾಶ್ ಮಾಡ್ಕೊಳ್ತು, ಹಂಗಂತ ಬಂದು ಏನೂ ಉದ್ಧಾರ ಮಾಡಿಲ್ಲ. ಎಲ್ಲ ಲೂಟಿಕೋರ್ರೆ, ದೇ ಜಸ್ಟ್ ವಾಂಟೆಡ್ ಟು ಆಕ್ಸೆಸ್ ದ ವೆಲ್ತ್ ಆಫ್ ದ ಪಬ್ಲಿಕ್. ನ್ಯಾಚುರಲ್ ರಿಸೋರ್ಸ್ಗಳನ್ನ, ನಿಮ್ಮ ರಿಸೋರ್ಸ್ಗಳನ್ನ ಲೂಟಿ ಮಾಡಿಕೊಂಡು ಬದುಕುವಂತ ಉಸಿರು ಒಳ್ಳಿ ರಾಜಕಾರಣಿಗಳು, ಲೂಟಿಕೋರ ರಾಜಕಾರಣಿಗಳು, ದರೋಡೆಕೋರ ರಾಜಕಾರಣಿಗಳು, ಕ್ರಿಮಿನಲ್ಸ್
ಕ್ರಿಮಿನಲ್ಗಳ ಕೈಯಲ್ಲಿ ಅಧಿಕಾರ ಇದೆ, ಕ್ರಿಮಿನಲ್ಗಳ ಕೈಯಲ್ಲಿ ಅಧಿಕಾರ ಇದೆ. ಇದನ್ನ ನಾವು ತೆಗಿಬೇಕು. ತೆಗೆದಿದ್ದು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಮಗೆ ಯಾರಿಗೂ ನೆಮ್ಮದಿ ಇಲ್ಲ. ಥ್ಯಾಂಕ್ಸ್ ಅಲಾಟ್. ಇಷ್ಟೊತ್ತು ನಾನು ಒಂದೆರಡು ಮಾತುಗಳನ್ನ ನೀವೆಲ್ಲ ಕೇಳಿದ್ದಕ್ಕೆ ಥ್ಯಾಂಕ್ಸ್.